ವೇಳೆ ಈ ಆಯೋಜನೆ ಮಾಡಿರುವಂಥದ್ದು. ಮಾವು ವೇಳೆಯನ್ನು ಉದ್ಘಾಟಿಸಿ ಮಾವು ಮೇಳವನ್ನು ಉದ್ಘಾಟಿಸಿದ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹಾಗೆ ಈ ಧಾರವಾಡದಲ್ಲಿ ಬೆಳೆಯುವ ಅಪೋಸ ಮಾವಿನ ಹಣ್ಣನ್ನು ಉದ್ಘಾಟನೆ ಮಾಡಿದ್ದಾರೆ. ವಿವಿಧ ಮಾವುಗಳ ಪ್ರದರ್ಶನಕ್ಕೆ ಅವಕಾಶವಾಗುವಂತೆ ಮೇಳವನ್ನು ನಡೆಸಲಾಗಿದೆ. ಇದು ಮಾವು ಸೀಸನ್ ಅಂತಲೇ ಹೇಳಬಹುದು. ಈ ಸೀಸನಲ್ಲಿ ಇದೀಗ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಧಾರವಾಡದಲ್ಲಿ ಮುಖ್ಯವಾಗಿ ಬೆಳೆಯುವಂಥದ್ದು ಅಪೋಸ ಮಾವಿನ ಹಣ್ಣು. ಇದೀಗ ಧಾರವಾಡ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮಾವು ಮೇಳವನ್ನು ಉದ್ಘಾಟಿಸಿದ್ದಾರೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು. ನಾವು ಸ್ವಲ್ಪ ಒಂದು ಟೀಮ್ ರೈತರಿಗೆ ಕರ್ಕೊಂಡು ನಿಮ್ಮ ತೋಟಕ್ಕೆ ಬರ್ತೀವಿ. ಮಾವು ಮೇಳದಲ್ಲಿ ಒಂದು ಪ್ರದರ್ಶನ ಕೂಡ ಒಂದು ಸಣ್ಣ ಎಕ್ಸಿಬಿಷನ್ ಟೈಪಲ್ಲಿ ಇಟ್ಟಿದ್ದೀವಿ. ನಮ್ಮ ಜಿಲ್ಲೆನಲ್ಲಿನೇ ಒಂದು ಪ್ಯಾಷನ್ ಆಗಿ ತಗೊಂಡು ಮಾವು ಬೆಳೆಗಳನ್ನು ಬೆಳೆಯುವ ಶ್ರೀ ಗಾಂವ್ಕರ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ದರು. ಅವರು ಒಂದು 100 ವೆರೈಟಿಯನ್ನು ಬೆಳೆದಿದ್ದಾರೆ, ಅವರ ಒಂದು ಹೊಲದಲ್ಲಿನೇ ಬೆಳೆದಿದ್ದಾರೆ. ಸೊ ಅದನ್ನು ಇವತ್ತು ಪ್ರದರ್ಶನ ಮಾಡಿದ್ವಿ. ಅದರಲ್ಲಿ ಸುವರ್ಣರೇಖಾ, ಮಿಯಾಜಾಕಿ ಮುಂತಾದ ತುಂಬ ಹೈ ಕ್ವಾಲಿಟಿ ಹಾಗೂ ಹೈ ಪ್ರೈಸ್ ಇರುವ ವೆರೈಟೀಸ್ಗಳನ್ನು ಅವರು ಬೆಳೆದಿದ್ದಾರೆ. ಅದಕ್ಕೆ ಕೂಡ ಮಾರ್ಕೆಟಲ್ಲಿ ಅವರ ಹತ್ರ ಸಂವಾದ ಮಾಡುವಾಗ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರುವುದಾಗಿಯೂ ಹೇಳ್ತಾ ಇದ್ದಾರೆ. ಸೊ ಆ ಕುರಿತು ಎಲ್ಲ ರೈತರಿಗೆ ಕೂಡ ಮಾವು ಬೆಳೆಗಾರರಿಗೆ ಇದರ ಬಗ್ಗೆನ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಆದಷ್ಟು ಶೀಘ್ರದಲ್ಲಿ ಅವರ ಒಂದು ಜಾಗಕ್ಕೆ ನಾವು ಕೂಡ ಭೇಟಿ ಕೊಟ್ಟು ಆಸಕ್ತಿ ಇರುವ ರೈತರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಕೂಡ ಈ ತಿಳುವಳಿಕೆ ಮಾಡುವಂಥದಕ್ಕೆ ಕೂಡ ಒಂದು ತೋಟಗಾರಿಕೆ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಎಲ್ಲರಿಗೆ ಕೂಡ ಅನುಕೂಲ ಆಗಲಿ, ಮುಂದಕ್ಕೆ ಸುಮಾರು ವೆರೈಟೀಸ್ ಅನ್ನು ಬೆಳೆಯಲಿ ಅಂತ ಅವ್ರು ಮಾತಾಡುವಾಗ ಒಂದು ಹೇಳಿದ್ರು. ಧಾರವಾಡ ಜಿಲ್ಲೆಯ ಒಂದು ಹವಾಮಾನದ ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ ಯಾವ ವೆರೈಟಿ ಇದ್ರೂ ಕೂಡ ಇಲ್ಲಿ ಬೆಳೀತಾ ಇದೆ, ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇಲಾಖೆ ವತಿಯಿಂದ ಕೂಡ ಅದನ್ನು ಆಲೋಚನೆ ಮಾಡೋಕ್ಕೆ ಹೇಳಿದ್ದೀವಿ. ಹಾಗಾಗಿ ಯಾವುದು ನಮ್ಮ ಸಿಟಿಗೆ, ನಮ್ಮ ಒಂದು ವೆದರ್ ಕಂಡೀಷನ್ಗೆ ಯಾವುದು ಸೂಟಬಲ್ ವೆರೈಟೀಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಹೇಳುವ ಮುಖಾಂತರ ಇನ್ನೂ ಕೂಡ ರೈತರಿಗೆ